ಬೆಂಗಳೂರು ಇತಿಹಾಸದಲ್ಲೇ ಜಿಬಿಎ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅತ್ಯಂತ ಎತ್ತರದ ಅಪಾರ್ಟ್ಮೆಂಟ್ ಕಟ್ಟಡ ತೆರವಿಗೆ ಜಿಬಿಎ ತಯಾರಿಯನ್ನು ಮಾಡಿಕೊಂಡಿದೆ. ಬೆಂಗಳೂರಿನ ಇತಿಹಾಸದಲ್ಲೇ ಜಿಬಿಎ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಅತ್ಯಂತ ಎತ್ತರದ ಅಪಾರ್ಟ್ಮೆಂಟ್ಗಳ ಕಟ್ಟಡವನ್ನು ತೆರವು ಮಾಡಲಿಕ್ಕೆ ಜಿಬಿಎ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಟ್ಟಡ ತೆರವಿಗೆ ಜಿಬಿಎ ಮುಂದಾಗಿರುವಂಥದ್ದು ಭೀತಿ ಹುಟ್ಟಿಸಿರುವಂಥ ಬಹುಮಹಡಿ ಕಟ್ಟಡಗಳ ಡೆಮಾಲಿಷನ್ಗೆ ತಯಾರಿ ನಡೀತಾ ಇದೆ. 18 ಮಹಡಿಯ ಕಟ್ಟಡ ಡೆಮಾಲಿಷನ್ಗೆ ಜಿಬಿಎ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ವೀಕ್ಷಕರೇ. ಸೊ ನೋಡಿ, ಈಗ ಬೆಂಗಳೂರಿನಲ್ಲಿ ಸುಮಾರು ಕಡೆಗಳಲ್ಲಿ ಗಗನಚುಂಬಿ ಕಟ್ಟಡಗಳಿದ್ದಾವೆ. ಸೊ ಅಂಥ ಕಟ್ಟಡಗಳ ಡೆಮಾಲಿಷನ್ಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. 49 ಅಪಾರ್ಟ್ಮೆಂಟ್ಗಳು 18 ಅಂತಸ್ತಿನ ಕಟ್ಟಡಗಳನ್ನು ಹೊಂದಿದ್ದಾವೆ. ಸುಮಾರು ಇವರೆಲ್ಲ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಹುಮಹಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಭವಿಷ್ಯದಲ್ಲಿ ದುರಂತ ಉಂಟಾಗುವಂಥ ಭೀತಿ ಇದೆ. ಸೊ ಹಾಗಾಗಿ ಅಂತಹ ಕಟ್ಟಡಗಳನ್ನು ತೆರವು ಮಾಡಬೇಕು ಅಂತ ಜಿಬಿಎ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಸೊ ಆ ಮೂಲಕ ಈ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಆದರೆ ರಕ್ಷಣಾ ಕಾರ್ಯಾಚರಣೆಯು ತುಂಬ ಕಷ್ಟ ಆಗೋಗ್ಬಿಡುತ್ತೆ ಅಂತ. ಆಮೇಲೆ ಇಷ್ಟ ಬಂದಂಗೆ ಇವರು ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ. ಇದಕ್ಕೆ ಪ್ಲಾನ್ ಅಪ್ರೂವಲ್ಲು ಮತ್ತು ಇದಕ್ಕೆ ಜಿಬಿಎ ಅಥವಾ ಈ ಹಿಂದೆ BBMPನ ಅಸ್ತಿತ್ವದಲ್ಲಿತ್ತಲ್ಲ, ಅಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಪ್ರೂವಲ್ ಕೊಟ್ಟಿದ್ದಾರೋ, ಸೈಂಟಿಫಿಕ್ ಆಗಿ ಇದು ಎಷ್ಟರ ಮಟ್ಟಿಗೆ ಟ್ಯಾಲಿ ಆಗುತ್ತೋ ಏನೂ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಈಗ 49 ಕಡೆಗಳಲ್ಲಿ ಈ ರೀತಿಯಾಗಿ ಅಪಾರ್ಟ್ಮೆಂಟ್ಗಳಿದ್ದಾವಂತೆ. ಅಂಥ ಅಪಾರ್ಟ್ಮೆಂಟ್ಗಳನ್ನು ನೆಲಸಮ ಮಾಡಬೇಕು ಅಂತ. ಆಮೇಲೆ ಇನ್ನೊಂದೇನೆಂದರೆ, ಈಗ ಒಂದಿರ್ತಕ್ಕಂಥ ಪ್ರಶ್ನೆಗೆ 49 ಅಪಾರ್ಟ್ಮೆಂಟ್ಗಳು ಅಂದರೆ 18 ಅಂತಸ್ತು ಅಂದರೆ ಸುಮಾರು ಜನ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರಿಗೆ ಪರ್ಯಾಯ ವ್ಯವಸ್ಥೆನ ಯಾವ ರೀತಿಗೆ ವಸತಿಯ ವ್ಯವಸ್ಥೆನ ಕಲ್ಪಿಸ್ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.